ಹರೇ ಕೃಷ್ಣ. ಎಲ್ರಿಗೂ ನಮಸ್ತೆ. ಯಾವಾಗ ನೋಡಿದರೂ ಪಾಪ ಪರಿಹಾರ, ಪಾಪನಾಶವಾಗುತ್ತೆ ಅಂತ ಹೇಳ್ತಿರಲ್ಲ. ಬರೀ ಪಾಪನೇ ತುಂಬಿಕೊಂಡಿದ್ವಾ? ಬರೀ ಪಾಪನೇ ಮಾಡ್ತಾ ಇದ್ದೇವಾ? ಯಾವಾಗಲೂ ಮಾಡೋದು ಪಾಪ ಮಾತ್ರನ? ಅಷ್ಟೊಂದು ಪಾಪ ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ, ಹೇಗೆ ಅಂತ ಹೇಳೋಣ. ನಿಮಗೊಂದು ಉದಾಹರಣೆ ಕೊಡ್ತೀನಿ. ನೀರಿನ ಪೈಪ್ ಗೊತ್ತಲ್ವಾ? ಮತ್ತು ಸಿಂಕ್ನಲ್ಲಿ ಪಾತ್ರೆ ತೊಳೆಯುವಾಗ ನೀರು ಹೋಗ್ತಾ ಇರುತ್ತಲ್ಲ, ಗೊತ್ತೇ ಆಗೋದಿಲ್ಲ ಕಸ ಇರೋದು. ಇಲ್ಲ ಪರವಾಗಿಲ್ಲ ಹೋಗಲಿ, ಏನಾಗೋದಿಲ್ಲ, ಇಷ್ಟೇ ಅಲ್ವಾ, ಇದರಿಂದ ಏನಾಗುತ್ತೆ, ಅದು ಹಾಗೆ ಹೋಗ್ತಾ ಇರುತ್ತೆ, ಅದು ಅದರಲ್ಲಿ ಕರಗಿ ಹೋಗುತ್ತೆ, ಇದು ಎಲ್ಲಿ ಸಿಗುತ್ತೆ, ಎಲ್ಲಿ ನಿಲ್ಲುತ್ತೆ, ಹೋಗ್ತಾ ಇರುತ್ತೆ, ನಮಗೇನು ಅಲ್ವಾ ಅಂತ ಸಿಕ್ಕಿದ್ದೆಲ್ಲ ಕೇರ್ಲೆಸ್ ಮಾಡಿ ತೊಳೆದು ಹಾಕಿದರೆ ಒಂದು ದಿನ ಎಲ್ಲ ಸೇರಿ ಫುಲ್ ಬ್ಲಾಕ್ ಆಗಿ ಬಿಡುತ್ತೆ. ಇನ್ನೊಂದು ಪಾಪ, ಅದೇ ಪೈಪು ನಾವೇನು ಹಾಕಲೇಬೇಕಂತೇನಿಲ್ಲ, ಏನೂ ಯೂಸ್ ಮಾಡದಿದ್ರೂ ಅದರ ಸಮಯ ಬಂದಾಗ, ಎಕ್ಸ್ಪೈರಿ ಡೇಟ್ ಬಂದಾಗ ತುಕ್ಕು ಹಿಡಿಯುತ್ತೆ. ಮಣ್ಣು ಧೂಳು ಒಡೆದು ಹೋಗುತ್ತೆ, ನೀರಲ್ಲಿ ಕಬ್ಬಿಣದ ಧೂಳು ತುಂಬಿರುತ್ತೆ. ಒಳ್ಳೆ ನೀರು ಮಾತ್ರ ಬಂದರೂ ಅದು ಕೂಡ ಲೀಕೇಜ್ ಆಗಿ ಒಡೆದು ಬಿಡುತ್ತೆ. ಯಾರಿಗೊತ್ತು ಯಾವ ಕರ್ಮಕ್ಕೆ ಯಾವ ಫಲ ಎಂದು? ಕೆಲವರಿಗೆ ಎಲ್ಲ ಗೊತ್ತು, ಕೆಲವರಿಗೆ ಸ್ವಲ್ಪ ಗೊತ್ತು, ಇನ್ನೂ ಕೆಲವರಿಗೆ ಏನೂ ಗೊತ್ತಿಲ್ಲ. ಗೊತ್ತಿದ್ದರೂ ಗೊತ್ತಾಗದಿದ್ದರೂ ಎಲ್ಲವನ್ನೂ ಅನುಭವಿಸಲೇಬೇಕು. ಸೊಳ್ಳೆಗೆ ಔಷಧಿ, ಜಿರಳೆಗೆ ಔಷಧಿ, ಇರುವೆಗೆ ಔಷಧಿ, ಇದೆಲ್ಲವೂ ಕೂಡ ಕರ್ಮ. ಅಂದರೆ ನಾವು ಮಾಡುವ ಪಾಪದ ಕೆಲಸ ಮೈಲ್ಡ್ ಅಂತೇಳಿದರೂ ನಾವು ಅದರ ಫಲ ಅನುಭವಿಸುವಾಗ ಸ್ಟ್ರಾಂಗ್ ಆಗಿ ಬಿಡುತ್ತೆ. ದಿನನಿತ್ಯದ ಓಡಾಟದಲ್ಲಿ, ಯಾಂತ್ರಿಕ ಯುಗದಲ್ಲಿ ನಾವು ಏನೆಲ್ಲ ಮಾಡ್ತೀವಂತ ನಮಗೆ ಗೊತ್ತಿರುವುದಿಲ್ಲ. ಏನು ಪಾಪ ಏನು ಪುಣ್ಯ, ಒಂದೇ ಜನ್ಮ, ಎಂಜಾಯ್ ಮಾಡಬೇಕು, ಬೇಕಾದ ತಿನ್ನಬೇಕು, ಬೇಕಾದ ಮಾಡಬೇಕು, ಫುಲ್ ಎಂಜಾಯ್. ದುಡ್ಡಿದೆ, ಏನು ಬೇಕಾದರೂ ತಗೋಬೋದು, ಯಾರನ್ನು ಬೇಕಾದರೂ ದುಡ್ಡಿನಿಂದಲೇ ಕೊಂಡ್ಕೊಳ್ಬೋದು. ನನ್ನ ಸಂಪಾದನೆ ಎಲ್ಲ ನಂದು, ನಾನು ನಂದು, ಎಲ್ಲ ನಂದು. ಇದು ರಾಕ್ಷಸೀತನ. ಇನ್ನೊಬ್ಬರು ನಮ್ಮಂತೆಯೇ, ಅವರೂ ಮನುಷ್ಯರು, ಅವರಿಗೂ ಮನಸ್ಸು ಅಂತ ಇರುತ್ತೆ ಅಂತ ಗೊತ್ತಿರಲ್ವಾ ಎಲ್ರಿಗೂ? ಆದರೂ ಯಾಕೆ ಇನ್ನೊಬ್ಬರ ಮನಸ್ಸು ನೋಯಿಸ್ತಾರೆ? ಪಾಪದ ಫಲವು ಕೆಲವು ಅಲ್ಲಿಗಲ್ಲಿಯೇ ಸಿಗುತ್ತದೆ, ಕೆಲವು ಹಲವಾರು ವರ್ಷದ ನಂತರ ಸಿಗುತ್ತೆ, ಮತ್ತು ಕೆಲವು ಮುಂದಿನ ಜನ್ಮದಲ್ಲಿ ಸಿಗುತ್ತೆ. ಆತ್ಮಹತ್ಯೆ, ಸ್ತ್ರೀ ಪೀಡನೆ, ಸುಳ್ಳು ಸಾಕ್ಷಿ ಹೇಳೋದು, ಬೇರೆಯವರ ಕೆಲಸ ಕಾರ್ಯ ಆಗೋದನ್ನು ತಡೆಯೋದು, ಯಾರಿಗಾದರೂ ಕೆಲಸ ಸಿಗುತ್ತೆ ಅಂದಾಗ ಅದು ಯಾವುದು ಅಂತ ಕೇಳಿ ನಾವೇ ಆ ಕೆಲಸಕ್ಕೆ ಸೇರಿಕೊಳ್ಳೋದು, ಆಗುವ ಮದುವೆ ಮುರಿಯೋದು, ಇತರರ ಆಸೆ ಆಕಾಂಕ್ಷೆಗಳಿಗೆ ತಣ್ಣೀರೆರಚೋದು, ಬೇರೆಯವರಿಗೆ ಸುಮ್ಮನೆ ಬೈಯೋದು, ದರ್ಪ ಅಹಂಕಾರದಿಂದ, ಅಧಿಕಾರ ಬಲದಿಂದ ಬೇರೆಯವರ ಆಸ್ತಿ ಪಾಸ್ತಿ ಕಿತ್ತುಕೊಳ್ಳೋದು, ಇನ್ನು ನೂರಾರು ಥರದ ಕೆಲಸಗಳು, ಪಾಪಗಳು, ಅಪರಾಧಗಳು ಆಗುತ್ತವೆ. ಅಲ್ಲದೆ ಬೇರೆಯವರು ಮಾಡುವ ಪುಣ್ಯದ ಕೆಲಸಕ್ಕೆ ಅಡ್ಡಿಪಡಿಸೋದು ಕೂಡ, ಅವರನ್ನು ಹೀಯಾಳಿಸೋದು ಕೂಡ ಪಾಪ. ಸರಿ, ಈಗ ಅರ್ಥವಾಯ್ತಾ? ಹಾಗಾದರೆ ಪರಿಹಾರ ಅಂತ ಕೇಳ್ತೀರಾ? ಅದೇ ಅಲ್ವಾ ಇಷ್ಟು ದಿನ ಮಾಡ್ತಾ ಇದ್ದದ್ದು. ಹಲವು ಥರ ವ್ರತ, ಮಂತ್ರ, ಪೂಜೆ, ಅಲ್ಲದೆ ಸಮಾಜ ಸೇವೆ, ಮಾನವ ಸೇವೆ, ನಮ್ಮ ಲೆವೆಲ್ನಲ್ಲಿ. ಆಗರ್ಭ ಶ್ರೀಮಂತರು, ರಾಜ ಮಹಾರಾಜರು, ತತ್ಸಮಾನ ಅಧಿಕಾರ ಇರೋರು, ಮಿನಿಸ್ಟರ್ಗಳೆಲ್ಲ ಎಷ್ಟೋ ರಾಜ್ಯಗಳನ್ನೇ ಉದ್ಧಾರ ಮಾಡಬಹುದು. ನಾವು ಈ ಥರ ಗೊತ್ತಿದ್ದನ್ನು ಬೇರೆಯವರಿಗೆ ಹೇಳಿಕೊಟ್ಟು 4 ಜನರಿಗೆ ಸರಿಯಾದ ಮಾರ್ಗ ತೋರಿಸಿ ನಾವು ಉದ್ಧಾರ ಆಗ್ಬೋದು, 4 ಜನರನ್ನು ಉದ್ಧಾರ ಮಾಡ್ಬೋದು. ಹೇಗೆ ಎಷ್ಟು ಪಾಪ ಮಾಡ್ತೇವಂತ ಗೊತ್ತೇ ಆಗೋದಿಲ್ಲ, ಆಗ್ತಾನೇ ಇರುತ್ತೆ. ಅಷ್ಟೊಂದು ಲೆಕ್ಕಾಚಾರ ಹಾಕಿ ಬರೀ ಪುಣ್ಯ ಮಾಡೋದಕ್ಕೂ ಸಾಧ್ಯವಿಲ್ಲ. ಅನ್ಯಾಯ ಮಾಡೋದು ಮಾತ್ರ ಪಾಪ ಅಲ್ಲ, ಅನ್ಯಾಯವನ್ನು ಸಹಿಸೋದು ಕೂಡ ಪಾಪ. ಭ್ರಷ್ಟಾಚಾರ, ಅನಾಚಾರ, ಅತ್ಯಾಚಾರ ಮಾಡಿದವರನ್ನು ಸಮರ್ಥಿಸೋದು ಕೂಡ ಪಾಪ. ಅವರ ಜೊತೆ ಇರೋದು ಪಾಪ. ಮಾಡಿದ್ದು ತಪ್ಪು ಅಂತ ಗೊತ್ತಿದ್ದು ಮಾಡೋದಕ್ಕೆ ಕ್ಷಮೆ ಇಲ್ಲ. ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಇದೆ. ಪಶ್ಚಾತ್ತಾಪ ಪಟ್ಟುಕೊಂಡ್ರೆ ಅದೇ ಪ್ರಾಯಶ್ಚಿತ್ತವಾಗುತ್ತೆ. ಕೆಲವೊಮ್ಮೆ ಅಲ್ಲದೆ ಈ ವ್ರತ, ಉಪವಾಸ, ಮಂತ್ರ ಪಠಣೆ, ಸಹಸ್ರನಾಮ ಪಠಣೆ, ತೀರ್ಥ ಸ್ನಾನ, ಪುಣ್ಯಕ್ಷೇತ್ರ ದರ್ಶನ, ಇವುಗಳಿಂದಲೂ ಪಾಪನಾಶವಾಗಿ ಪುಣ್ಯ ಸಿಗುತ್ತೆ. ಹೋಮ ಹವನಗಳಿಂದ, ಶಾಂತಿಗಳಿಂದ, ಗುರುಗಳ ಸೇವೆಯಿಂದ. ಬರೀ ಇದಕ್ಕೋಸ್ಕರನೇ ದೇವರ ದರ್ಶನ ಮಾಡಬೇಕು ಅಂತ ಇಲ್ಲ. ಪುಣ್ಯ ಹೆಚ್ಚಿಸೋದಕ್ಕೆ, ಮೋಕ್ಷವನ್ನು ಪಡೆಯೋದಕ್ಕೆ, ಪರಮಾತ್ಮನನ್ನು ಸೇರೋದಕ್ಕೆ, ಧನ್ಯತೆಗೆ ಪಾವನರಾಗೋದಕ್ಕೆ, ಜ್ಞಾನ ಪಡೆಯೋದಕ್ಕೆ ಭಗವಂತನನ್ನು ಆರಾಧಿಸಬೇಕು. ಜ್ಞಾನವಿಲ್ಲದೆ ಭಕ್ತಿ ಇಲ್ಲ, ಭಕ್ತಿಯನ್ನು ಬಿಟ್ಟು ಜ್ಞಾನವಿಲ್ಲ. ಈ ಜನ್ಮದಲ್ಲಿ ಇಷ್ಟಾದರೂ ಜ್ಞಾನ ಬಂದಿದೆ ನಮಗೆ, ಮುಂದಿನ ಜನ್ಮ ಹೇಗೋ ಏನೋ. ದೇವರ ವಿಚಾರನೇ ಬಾರದಿದ್ದರೆ ಏನೂ ಸಾಧಿಸೋದಕ್ಕಾಗೋದಿಲ್ಲ, ವೇಸ್ಟ್ ಜನ್ಮ ಆಗಬಾರ್ದು.
ನಂತರ ಪಾಪದ ಕಡೆನೇ ಒಲವು ಜಾಸ್ತಿಯಾಗಿ ಇನ್ನೂ ನರಕ ಪ್ರಾಪ್ತಿಯಾಗಬಹುದು. ಇಷ್ಟೇ ಅಲ್ಲ, ದೇವರನ್ನು ಕಾಣುವ ತನಕ, ದೇವರನ್ನು ಅರಿಯುವ ತನಕ, ದೇವರು ಸಿಗುವ ತನಕ, ಆಮೇಲೆ ದೇವರ ಜೊತೆಯೇ ಬದುಕುವ ತನಕ, ಅಂದರೆ ದಿನವಿಡೀ ದೇವರಿಗೋಸ್ಕರನೇ ಬದುಕು, ನಂತರ ದೇವರನ್ನು ಸೇರುವ ತನಕ ಪುಣ್ಯ ಮಾಡ್ತಾ ಇರಬೇಕು. ಇವಾಗಲಾದರೂ ಪಾಪ ಪರಿಹಾರ, ಪುಣ್ಯ ಫಲದ ಬಗ್ಗೆ ಗೊತ್ತಾಯಿತು ಅಂದ್ಕೊಂಡಿದ್ದೇನೆ. ನಮಸ್ಕಾರ. ರಾಧೆ ರಾಧೆ. ಜೈ ಶ್ರೀಕೃಷ್ಣ.